ಸಮಸ್ತ ನಾಡಿನ ಜನತೆಗೆ 78ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಈ ಸ್ವತಂತ್ರ ದಿನದಂದು ಸ್ವತಂತ್ರವಾಗಿ ಮಾತನಾಡಿ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಿಮ್ಮ ಮುಂದೆ ಬಂದಿರುವಂಥದ್ದು. ಇಡೀ ಈ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದವರು ನಮ್ಮ ದೇಶನ ಅಭಿವೃದ್ಧಿ ಪಡಿಸ್ಬೇಕಂದ್ರೆ ಏನೆಲ್ಲ ಮಾಡಬೇಕು, ಏನೆಲ್ಲ ಬದಲಾವಣೆಗಳನ್ನ ಮಾಡಬೇಕು, ನಮ್ಮ ರಾಜ್ಯ ಮತ್ತು ಈ ದೇಶ ಅಭಿವೃದ್ಧಿ ಹೋಗಬೇಕು, ನಾಲ್ಕಾರು ದೇಶ ದೊಡ್ಡ ಮಟ್ಟದಲ್ಲಿ ಬೆಳೆದಿರೋ ಥರ ನಮ್ಮ ದೇಶನೂ ಬೆಳಿಬೇಕು ಅನ್ನೋದ್ರ ಬಗ್ಗೆ ಒಬ್ಬ ಸಾಮಾನ್ಯ ಪ್ರಜೆಗಳ ಜೊತೆ ಇವತ್ತು ಸ್ವತಂತ್ರ ದಿನದಂದು ನಾವು ಮಾತಾಡಿಸ್ತಾ ಹೋಗ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲಿ ನಾವು ಖಾಸಗಿ ಬಸ್ ನಿಲ್ದಾಣದಲ್ಲಿ ಇರುವಂಥದ್ದು. ಹಾಗಾದರೆ ಇಲ್ಲಿ ನಮ್ಮ ಸಾಮಾನ್ಯ ಪ್ರಜೆಗಳು ಏನು ಹೇಳ್ತಾ ಹೋಗ್ತಾರೆ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ ಸರ್ ಹೇಳಿ ಸರ್, ಸ್ವತಂತ್ರ ದಿನದಂದು ಸ್ವತಂತ್ರವಾಗಿ ಮಾತನಾಡಿ ಅನ್ನೋ ಕಾನ್ಸೆಪ್ಟು ಸರ್. ನಮ್ಮ ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಏನೆಲ್ಲ ಮಾಡ್ಬೋದು? ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಒಳ್ಳೆ ಸರ್ಕಾರ, ಸ್ಥಿರ ಸರ್ಕಾರಗಳು ಬರಬೇಕು. ಸೆಂಟ್ರಲ್ಲಿ ಒಳ್ಳೆ ವಾಜಪೇಯಿ ಮೋದಿ ಹತ್ರ ಸರ್ಕಾರ ಇರಬೇಕು. ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಸ್ಟೇಟಲ್ಲಿ ಅಂತ ಅಭಿವೃದ್ಧಿ ಆಗ್ತಾ ಇಲ್ಲ ನೋಡ್ರಿ. ಇಲ್ಲೆಲ್ಲ ಇಷ್ಟು ಅಧ್ವಾನ ಇಲ್ಲೇ ಗೊತ್ತಾಗುತ್ತೆ. ಬೆಲೆ ಏರಿಕೆ, ಒಳ್ಳೆ ರೋಡ್ ಆಗಬೇಕು, ಒಳ್ಳೆ ರೋಡ್ ವ್ಯವಸ್ಥೆ ಇರಬೇಕು. ನೋಡ್ರಿ ಎಲ್ಲ ಖಾಸಗಿ ಬಸ್ಗಳಿಗೆಲ್ಲ ಈಗ ಹೊಸದಂಗೆ ಮಾಡಾಕಿದ್ದಾರೆ. ಎಲ್ಲ ಫ್ರೀ ಮಾಡಾಕ್ಬಿಟ್ಟು ನಮ್ಮ ಪ್ರೈವೇಟ್ ಬಸ್ ಗತ್ತ ಜನನೇ ಇಲ್ಲ. ದೇಶ ಅಭಿವೃದ್ಧಿ ಆಗಬೇಕು. ಸೆಂಟ್ರಲ್ಲ ಒಳ್ಳೆ ಸರ್ಕಾರ, ಸ್ಥಿರ ಸರ್ಕಾರ ಇದ್ದು ಒಳ್ಳೆ ಇದು ನಡೆಸ್ಬೇಕು. ದೇಶ ಭಾಷೆ ಉಳಿಬೇಕು. ನೀರು, ಜಲ, ನೆಲ ಎಲ್ಲ ಚೆನ್ನಾಗಿರ್ಬೇಕು. ಈ ಥರ ಸಾಮಾನ್ಯ ಪ್ರಜೆಗಳು ಮಾತಾಡೋವಂಥದ್ದನ್ನ ದಯವಿಟ್ಟು ಸರ್ಕಾರಗಳು ಪರಿಗಣಿಸ್ಬೇಕು. ಯಾಕಂದರೆ ದೇಶ ಅಭಿವೃದ್ಧಿ ಆಗಬೇಕಂದ್ರೆ ನಾವು ಜನಪ್ರತಿನಿಧಿಗಳು ಮಾತ್ರ ನಿರ್ಧಾರ ಮಾಡ್ತೀವಿ ಹೇಗಾಗಬೇಕು, ಏನಾಗಬೇಕು. ಅಂದರೆ ಸಾಮಾನ್ಯ ಜನ ಒಂದು ಟಿಪ್ಸ್ ಕೊಡ್ತಾರೆ ಸರ್ಕಾರಕ್ಕೆ, ಈ ಥರ ಮಾಡ್ಬೋದು. ಭಾಳಷ್ಟು ಜನ ರೈತರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ, ಭಾಳಷ್ಟು ವಿದ್ಯಾಭ್ಯಾಸದ ಬಗ್ಗೆ ಮಾತಾಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಒಂದು ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು ಅನ್ನೋದು ಮಾತಾಡಿದ್ದಾರೆ. ಇನ್ನಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಕೆಲವ್ರಿಗೆ ದುಡ್ಡು ಬರೋದು, ಕೆಲವರು ಬಂದಿಲ್ಲ. ಬರೀ 12 kg ಅಕ್ಕಿ ಕೊಡ್ತಾವ್ರೆ, ಸಾಕಾಗಲ್ಲ ತಿಂಗಳಲ್ಲನ. 12 kg ಎತ್ತಾಗುತ್ತೆ. ಅಕ್ಕ ಇನ್ನೂ ಏನೆಲ್ಲ ಮಾಡ್ಬೋದು ಸರ್ಕಾರಗಳು? ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಒಳ್ಳೆ ರೋಡ್ಗಳು ಮಾಡಬೇಕು. ಕೆಲವು ಕಡೆ ರೋಡ್ ಆಗಿಲ್ಲ, ಬರೀ ಧೂಳು ದುಮ್ಮು, ಬರೀ ಕಾಲಾಗಿ ಓಡಾಡ್ತಿದ್ರು. ಬರೀ ನಮ್ಮ ಸೈಡೆಲ್ಲನ ಶಿರಾದಾಗೆ, ಇಲ್ಲಿ ಈ ಕಡೆ ಹನುಮಂತನಗರ ಬಡಾವಣೆಯಲ್ಲಿ ಎಲ್ಲ ಬರೀ ಮಣ್ಣು ರೋಡು. ಮನೆಗಳು ಮಾತ್ರ ಕಂದಾಯ ಎಲ್ಲ ಕಟ್ಟಿಸ್ಕೊತಾರೆ. ಆದರೆ ರೋಡ್ ಈಗ ಚರಂಡಿ ಬಾಸಕ್ಕೆ ಬರೋಲ್ಲ. ಸೊಳ್ಳೆ ಅಂತೂ ಸಖತ್ತಾಗಿವೆ. ಅಕ್ಕಪಕ್ಕ ಸೈಟೆಲ್ಲನ ಇದು ಇಷ್ಟು ಕ್ಲೀನ್ ಮಾಡಿಲ್ಲ. ಅವ್ರ ಮಟ್ಟಿಗೆ ಅವ್ರ ಕಂದಾಯ ಕಟ್ಟಿಸ್ಕೊಂಡು ಹೋಗ್ತಾರೆ, ಬರ್ತಾರೆ. ಕಂದಾಯ ಕಟ್ಟಲಿಲ್ಲ ಅಂದರೆ ಗಲಾಟೆ ಮಾಡ್ತಾರೆ. ಹಿಂಗೆಲ್ಲ ಮಾಡ್ತಾರೆ. ಯಾಕೆ ಅಭಿವೃದ್ಧಿ ಮಾಡಬಾರ್ದು? ಏರಿಯಾ ನೋಡಿ ಅಭಿವೃದ್ಧಿ ಮಾಡಬೇಕು. ಒಳ್ಳೆ ಅನುಕೂಲ ಮಾಡಬೇಕು. ಜನಕ್ಕೆ ಅನುಕೂಲ ಆಗಬೇಕು, ಬಡವ್ರ ಬಗ್ರಿಗೆ ಅನುಕೂಲ ಆಗಬೇಕು, ಮತ್ತು ಅಂಗವಿಕಲರಿಗೆಲ್ಲ ಅನುಕೂಲ ಆಗಬೇಕು. ನಮ್ಗೆ ಒಳ್ಳೇದಾಗಲಿಲ್ಲ ಅಂದ್ರೆ ಅವ್ರಿಗಾದರೂ ವಯಸ್ಸಾದವ್ರಿಗೂ ಅವ್ರಿಗೆಲ್ಲ ದುಡ್ಡು ಬರೋಂಗೆ ಮಾಡಬೇಕು. ಕೆಲವ್ರಿಗೆ ಅದು ಪೆನ್ಷನ್ ಬಂದಿಲ್ಲ ಪಾಪ. ವಯಸ್ಸಾದವರು ಪದರಾಡ್ತಾರೆ. ಬಡವ್ರ ಬಗ್ರು ಅವಾಗ ತಿಂಬರು ಪದ್ರ ಬಿಡ್ತಾವ್ರೆ. ಅಂಥವ್ರಿಗೆ ದುಡ್ಡು ಹಾಕಬೇಕು. ಅಂಥದ್ದೆಲ್ಲ ಅಭಿವೃದ್ಧಿ ಮಾಡಿದರೆ ಒಳ್ಳೆಯದು ಸರ್ಕಾರ. ಒಳ್ಳೇದಾಗಲಿ. ಸಿದ್ದರಾಮಯ್ಯ ಅಣ್ಣರೇ ಚೆನ್ನಾಗಿ ಒಳ್ಳೇದು ಮಾಡಿರಿ. ಇನ್ನು ಮುಂದಕ್ಕೆ ಕಾಂಗ್ರೆಸ್ ಬರಲಿ ಅಂತ ನಾನು ಕೋರ್ಕೊಂತೀನಿ. ಮೋದಿ ಅವ್ರಿಗೆ ಏನು ಹೇಳ್ತೀರಾ? ಮೋದಿ ಅವರು ಒಳ್ಳೇದು ಮಾಡಬೇಕು. ಕೇಂದ್ರ ಸರ್ಕಾರದಿಂದನೂ ಅನುಕೂಲ ಆಗಬೇಕು. ಹೆಣ್ಮಕ್ಳಿಗೂ ಅನುಕೂಲ ಆಗಬೇಕು. ಅಲ್ಲಿಂದ ಬಂದ್ರೇ ನಮಗೆ, ಅಲ್ಲಿಂದ ಬಂದರೆ ನಾವು ತಿನ್ನೋದು. ಅದು ಕೊಡಬೇಕು. ಕೇಂದ್ರ ಸರ್ಕಾರ ಕೊಡಬೇಕು, ರಾಜ್ಯ ಸರ್ಕಾರನೂ ಕೊಡಬೇಕು. ಎಲ್ಲ ಅನುಕೂಲ ಮಾಡಬೇಕು. ಒಳ್ಳೇದಾಗಲಿ. ಸ್ವತಂತ್ರ ಬಂದು 78 ವರ್ಷ ಆಯಿತು. ಎಲ್ಲರಿಗೂ ಶುಭಾಶಯಗಳು. ಸ್ವತಂತ್ರ ಬಂದು 78 ವರ್ಷ ಆಗಿದೆ. ಆದರೂ ನಮ್ಮ ರೈತರು ಇವತ್ತು ಈಗಿನ ಕಾಲದಲ್ಲೂ ರೈತರು ಇನ್ನೂ ಸಿಕ್ಕಾಪಟ್ಟೆ ಹಿಂಸೆ ಪಡ್ತಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆದಷ್ಟು ರೈತರ ಬಗ್ಗೆ, ನಾನು ರೈತರ ಬಗ್ಗೆ ಕಾಳಜಿ ಕೇಳ್ತಾ ಇದ್ದೀನಿ. ರೈತರ ಬಗ್ಗೆನೇ ಮಾತಾಡ್ತಾ ಇರೋದು. ರೈತರಿಗೆ ಆದಷ್ಟು ಸಪೋರ್ಟ್ ಕೊಡಬೇಕು. ಏನಕ್ಕೆ ಸಪೋರ್ಟ್ ಕೊಡಬೇಕು ಅಂದರೆ, ರೈತರಿದ್ದರೆ ದೇಶ, ರೈತರಿದ್ದರೆ ನಾಡು, ರೈತರಿದ್ದರೆ ನಾವೆಲ್ಲ ಬದುಕಿದ್ದೀವಿ ಅಂದರೆ ಇವತ್ತು ರೈತರಿಂದನೇ. ಆದಷ್ಟು ನಾನು ಸರ್ಕಾರಕ್ಕೆ ಒಂದೇ ಕೇಳ್ತಾ ಇರೋದು, ರೈತರನ್ನ ಚೆನ್ನಾಗಿ ನೋಡ್ಕೊಳ್ರಿ. 78 ವರ್ಷ ಆಯಿತು ಸ್ವತಂತ್ರ ಬಂದು. ನಮ್ಮ ದೇಶ ಉದ್ಧಾರ ಆಗಬೇಕಂದ್ರೆ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಏನಾದರೂ ಒಂದು ಸಲಹೆ ಕೊಡೋದಾದರೆ ಏನು ಕೊಡ್ತೀರಾ? ನಾವು ಈಗ ಹೇಳ್ಬೇಕಂದ್ರೆ ಪುಕ್ಸಟೆ ಕೊಡೋದನ್ನು ನಿಲ್ಲಿಸ್ಬೇಕು. ಉಚಿತ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಜಾತಿಗೆ ಅನುಗುಣವಾಗಿ ಬಡವ್ರನ್ನ ಹುಡುಕಿ ಕೊಡಬೇಕು. ಆದರೆ ಎಲ್ಲ ಜಾತಿ ಜನಾಂಗದಲ್ಲೂ ಅತಿ ಶ್ರೀಮಂತರಿದ್ದಾರೆ, ಅವರಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ತಪ್ಪಲ್ವಾ? ಅತಿ ಉನ್ನತ ಸರ್ಕಾರಿ ನೌಕರಿ ಇದ್ದಾರೆ, 2 ಲಕ್ಷ ಸಂಬಳ ತಗೊಳ್ತಾರೆ, ಅವ್ರಿಗೆ ಸಬ್ಸಿಡಿ ಬೇಕಾ? ಇದು ಬಡವರು ಎಲ್ಲ ಕಮ್ಯುನಿಟಿನಾಗಿದ್ದಾರೆ, ಎಲ್ಲ ಹುಡುಕಿ ಕೊಡಲಿ. ಆದರೆ ಸರ್ಕಾರಿ ನೌಕರಿಗೆ ಯಾವ ಸಬ್ಸಿಡಿ ಕೊಡಬಾರ್ದು. ಅವ್ರಿಗೂ ಸಬ್ಸಿಡಿ ಕೊಡ್ತಾ ಇದೆ. ತಪ್ಪಲ್ವಾ? ಸರ್ಕಾರ ಅವರಿಂದ ಸಂಬಳ ಕೊಡ್ತಾ ಇದೆ,
1.5 ಲಕ್ಷ ಸಂಬಳ ಕೊಡ್ತಾ ಐತೆ, ಬಸ್ಸಲ್ಲಿ ಪುಕ್ಷಟೆ ಓಡಾಡ್ತಾ ಇದ್ದಾರೆ. ನಾವು ಓಡಾಡ್ತಾ ಇಲ್ಲ, ನಮ್ಮ ಮನೆಯವ್ರು ನಾವು ಬಸ್ಸಿಗೆ ಹೋಗ್ತಾ ಇದ್ದೀವಿ, ಆಧಾರ್ ಕಾರ್ಡ್ ಕೊಟ್ಟು ನಾವು ಉಪಯೋಗಿಸ್ತಾ ಇದ್ದೀವಿ, ದುಡ್ಡು ಕೊಟ್ಟೆ ಉಪಯೋಗಿಸ್ತಾ ಇದ್ದೀವಿ. ನನ್ನ ಹೆಸರಿಗೆ ಮನೆ ಮಠ ಏನೂ ಇಲ್ಲ. ನಾನು 38 ವರ್ಷ ಸರ್ಕಾರಿ ನೌಕರಿ ರಿಟೈರ್ಡ್ ಆಗಿದ್ದೀನಿ, ನನ್ನ ಹೆಸರಿಗೆ ಮನೆ ಇಲ್ಲ, ಸೈಟ್ ಇಲ್ಲ, ಸ್ವಯರ್ಜಿತ ಆಸ್ತಿ ಇಲ್ಲ. ಆದರೂ ಸರ್ಕಾರದಿಂದ ಪುಕ್ಸಟೆ ಏನೂ ತಗೊಳ್ಳಲ್ಲ, ತಗೊಂಬೋದು. ಸೊ ಮೋಸ್ಟ್ಲಿ ಇವಾಗ ಏನು ಅಂದರೆ ರೀಸೆಂಟ್ ಕಾನ್ಸೆಪ್ಟ್ ನೋಡ್ಕೊಂಡ್ರೆ ಕೋಲ್ಕತ್ತಾ ಕಾನ್ಸೆಪ್ಟ್. ಸೊ ಈವನ್ ಎಜುಕೇಟೆಡ್ ಪೀಪಲ್ಲೇ ಸೊ ಈ ಥರ ಕ್ರಿಯಲಾಗಿ ಬಿಹೇವ್ ಮಾಡಿದಾಗ ಸೊ ನಮಗೆ ನಾವು ಎಲ್ಲಿ ಅಂದರೆ ಆ ಒಂದು ಸೆಕ್ಯೂರಿಟಿನ ನಾವು ಇನ್ನೆಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈವನ್ ಎಜುಕೇಟೆಡ್ ಪೀಪಲ್ ಆರ್ ನಾಟ್ ಮಚ್ ಅವೇರ್ ಆಫ್ ಇಟ್ ಮೀನ್ಸ್ ಸೊ ವೇರ್ ವಿ ಕ್ಯಾನ್ ಸರ್ಚ್. ಮೇಡಮ್, ಈಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಟಿಪ್ಸ್ ಕೊಡೋದಾದ್ರೆ ನೀವು ಐ ಆಮ್ ನಾಟ್ ಅಲ್ಲ ಮೇಡಮ್, ಈಗ ಏನು ಮಾಡ್ಬೋದು ಒಂದು ಏನಾದರೂ ಸಜೆಷನ್? people should think and then select the person so according to the you use so their ನೀವು ಹೇಳೋ ಪ್ರಕಾರ ಸೂಕ್ತವಾದ ನಾಯಕರಿಲ್ಲ. yes ಕೇಂದ್ರ ಮತ್ತು ರಾಜ್ಯದಲ್ಲಿ ನಮಗೆ ರೈತರುಗಳಿಗಾಗಲಿ ಯಾರಿಗೆಲ್ಲ ನಮ್ಗೆ ಇದಾಗಬೇಕಾದ್ರೆ ಗ್ಯಾಸ್ ಕಮ್ಮಿ ಮಾಡಬೇಕು, ಪೆಟ್ರೋಲ್ ಕಮ್ಮಿ ಮಾಡಬೇಕು, ಡೀಸೆಲ್ ಕಮ್ಮಿ ಮಾಡಬೇಕು. ರೈತರು ಬದುಕಕ್ಕೆ ಆಗ್ತಾಯಿಲ್ಲ. ಸಾಮಾನ್ಯ ವ್ಯಕ್ತಿ ಅಂದ್ರೆ ಸುಮಾರು ಒಂದು ಗಾಡಿ ಇಟ್ಕೊಂಡ್ರು ಹೊಲಕ್ಕೆ 20-30 ಕಿಲೋಮೀಟ್ರ್ ಹೋಗಬೇಕು. ಪೆಟ್ರೋಲ್ ಅಂತೂ ಸಿಕ್ಕಾಪಟ್ಟೆ ರೇಟ್ ಆಗೈತೆ. ಕಮ್ಮಿ ಮಾಡಲಿ, ಸುಮ್ಮನೆಲ್ಲ ಬೇರೆ ಬೆಳೆವೆಲ್ಲ ಮಾಡೋಕ್ಕಿನ್ನ ಇವ್ನು ಮಾಡಿದರೆ 100ಕ್ಕೆ 100 ಎಲ್ಲರೂ ಸೆಟ್ಲ್ ಆಗ್ತಾರೆ. ಬಡವರು ಹೋದರೆ ಯಾಕಂಡಿದ್ದಾರೆ ಬದುಕಕ್ಕೆ ಸಾಧ್ಯವಿಲ್ಲ. ಈಗಿನ ಸರ್ಕಾರ ಮಾಡ್ತಾ ಇರೋದು ಸಿಟಿ ಒಳಗೂ ಅಭಿವೃದ್ಧಿ ಇಲ್ಲ. ಹೆಣ್ಣು ಮಕ್ಕಳು ಒಬ್ಬರೇನೆ ಓಟ್ ಆಗಿರೋದು, ಗಂಡು ಮಕ್ಕಳೇನು ಹಾಕಿಲ್ವಾ? ಈ ಸಿದ್ದರಾಮಯ್ಯ ಮಾಡ್ತಾರೆ ಬದುಕೇನು? ಒಂದು ಸಂಸಾರ ತಗೊಂಡು ಇನ್ನೊಂದು ಸಂಸಾರ ಹಾಳು ಮಾಡಬೇಕು ಅಂತ ಸಿದ್ದರಾಮಯ್ಯ ಕಾಯ್ತಾ ಇರೋದು. ಈ ಸಂಸಾರ ಈ ಹೆಣ್ಮಕ್ಳಿಗೆ ಕೊಡೋದ, ಅದೇ ಫ್ರೀ ಬಸ್ ಮಾಡೋದ, ಅದೇ ಹುಡುಗರು ವಿದ್ಯಾಭ್ಯಾಸಕ್ಕೋ, ಬಡವ್ರ ಬಗ್ಗರಿಗೋ, ಅಂಗವಿಕಲರಿಗೋ, ವಿಕಲ ಚೈತನ್ಯರಿಗೋ ಅವರು ಒಳ್ಳೆ ಅಭಿವೃದ್ಧಿ ಮಾಡಿದರೆ ಸಿದ್ದರಾಮಯ್ಯ ಪ್ರೈವೇಟ್ ಒಂದಾಗಿರೋರು. ನನ್ನ ಹೆಸರು ಶಂಕರಪ್ಪ ಅಂತ ಅಂದ್ಬಿಟ್ಟು, ನಾನೊಬ್ಬ ಉಪನ್ಯಾಸಕ. ನಾನು ಹಳ್ಳಿಗಾಡಿನಲ್ಲಿ ಕೆಲಸ ಮಾಡ್ತಿದ್ದೀನಿ ಕಳೆದ 12-13 ವರ್ಷದಿಂದ. ನಮ್ಮ ದೇಶದಲ್ಲಿ ಮೂಲಭೂತವಾಗಿ ಹಳ್ಳಿಗಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂಥ ಕೆಲಸ ಇರಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣ ಕೊಡಬೇಕು. ಸರ್ಕಾರಿ ಶಾಲೆಗಳು ಅಧೋಗತಿಗೆ ಹೋಗ್ತಾ ಇದ್ದಾವೆ. ಶಿಕ್ಷಕರ ಕೊರತೆ ಇದೆ, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಮತ್ತು ಮಾನವೀಯ ಮೌಲ್ಯಗಳು ಕಣ್ಮರೆ ಆಗ್ತವೆ. ಅಲ್ಲಿ ಪೂರ್ವಿಕರ ಅಂದರೆ ತಮ್ಮ ಹಿರಿಯರಿಂದ ಬರುವಂಥ ಜ್ಞಾನ ಮಕ್ಕಳಿಗೆ ತಲುಪುವಂಥ ಇದು ಒಂದು ಕೊಂಡಿ ಇತ್ತಲ್ಲ, ಆ ಕೊಂಡಿ ಕಳ್ಚೋಗಿದೆ ಈಗ. ಅಲ್ಲಿ ಕೌಟುಂಬಿಕ ಶಿಥಿಲಗಳಾಗಿದ್ದಾವೆ, ಸಂಬಂಧಗಳು ಮೌಲ್ಯ ಕಳ್ಕೊಂಡಿದ್ದಾವೆ, ತಮ್ಮ ತೂಕವನ್ನು ಕಳ್ಕೊಂಡಿದ್ದಾವೆ. ಮತ್ತು ಅದರಲ್ಲಿ ವಿಶೇಷವಾಗಿ ಈ ಎಲ್ಲಕ್ಕೂ ಬೇಕಾಗಿರೋದು ಒಂದು ಸಮಾಜ ವಿಜ್ಞಾನಗಳಲ್ಲಿ ಬಳಸುವಂಥ ಜ್ಞಾನ. ಆ ಜ್ಞಾನ ಬೆಳೆದು ಸಮಾಜ ವಿಜ್ಞಾನಗಳಲ್ಲಿ ಬರೀ ಐಡಿಯಾಲಜಿಗಳಿದ್ದಾವೆ. ಐಡಿಯಾಲಜಿಗಳು, ಯಾರ ತತ್ವ, ನಾನು ಇವ್ರು ಇಂಥವ್ರ ಪರ, ನಾನು ಇದು ವಿರುದ್ಧ ಇದ್ದೀನಿ, ಈಗ ಪರ ವಿರುದ್ಧವಾಗಿರುವಂಥ ವಿಚಾರಗಳಿದ್ದಾವೆ. ಬಿಟ್ಟರೆ ಜ್ಞಾನ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಂಥವ್ರ ಪರ, ಇಂಥವ್ರ ವಿರುದ್ಧ ಹಿಂಗೆ ಮಾತಾಡಿದ್ರೆ ಹಿಂಗೆ ಲೇಬಲ್ ಆಗ್ತಾರೆ. ಆ ಲೇಬಲ್ ದೃಷ್ಟಿ ಇರೋದ್ರಿಂದಾಗಿ ಜ್ಞಾನ ಬೆಳೀತಿಲ್ಲ. ರಾಜ್ಯ ಸರ್ಕಾರ ಈ ಒಂದು ನಾಡಿನ ಸಮಸ್ತ ಜನತೆಗೆ ನಿರುದ್ಯೋಗಿಗಳಿಗೆ ಹಾಗೂ ಆಮೇಲೆ ಉದ್ಯೋಗವಂತ ಯುವಕರಿಗೆ ಪ್ರತಿಯೊಂದರಲ್ಲೂ ಇದರಿಂದ ಪ್ರಬುದ್ಧಮಾನಕ್ಕೆ ತಂದರೆ ಆದಷ್ಟು ದೇಶ ಅಭಿವೃದ್ಧಿ ಆಗುತ್ತೆ. ಹಾಗೆ ದೇಶನೂ ನಾಡು ಚೆನ್ನಾಗಿರುತ್ತೆ. ಕೆಲಸಗಳು ಮಾಡಬೇಕು. ಯಾವ ಥರ ಅಂದರೆ ರೋಡ್ಗಳು ಅಚ್ಚುಕಟ್ಟಿರಬೇಕು, ಚರಂಡಿಗಳು ಅಚ್ಚುಕಟ್ಟಿರಬೇಕು, ಜನಗಳಿಗೆ ಬಡವ್ರ ಬಗ್ಗರಿಗೆ ಅನುಕೂಲ ಆಗಬೇಕು ಅಂಥದ್ದು ಒಳ್ಳೆ ಯೋಜನೆ ಮಾಡಬೇಕು. ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಂಥವೆಲ್ಲ ಮಾಡಿದರೆ ಒಳ್ಳೆಯದು. ಇವತ್ತು ಮೂಲಭೂತ ಸೌಕರ್ಯ ಹಳ್ಳಿಗಳ ಕಡೆ ಭಾರಿ ಕಡಿಮೆ ಇದೆ. ಮೂಲಭೂತ ಸೌಕರ್ಯ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಎರಡೂ ಸರ್ಕಾರಗಳು ಸಹ ಒಗ್ಗೂಡಿಸಿದ್ರೆ ಮಾತ್ರನೇ ಯೋಜನೆ ಜಾರಿಗೆ ಬರುತ್ತೆ. ಮತ್ತು ರೈತಾಪಿ ಜನಗಳಿಗೂ ಸಹ ಒಂದು ಪ್ರಯೋಜನ ಆಗುತ್ತೆ. ಇನ್ನು ನಗರ ಪ್ರದೇಶಗಳು ತಗೊಂಡ್ರೆ ರಸ್ತೆ, ಚರಂಡಿ, ನೀರು, ನೈರ್ಮಲ್ಯ ಎಲ್ಲವೂ ಸಹ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಎಲ್ಲ ಒಂದು ಕಡೆ ಕುಂಠಿತ ಆಗ್ತಾ ಇದೆ. ಈ ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಮ ಸೈನಿಕರಿಗೆ ನಾವು ಅವರಿಗೆ ಒಂದು ಬಲ ತುಂಬಬೇಕು. ಏನಂದರೆ ಅವ್ರಿಗೆ ಏನು ಬೇಕೋ ಅನುಕೂಲ ನಾವು ನಮ್ಮ ಕೇಂದ್ರ ಸರ್ಕಾರದವರು ಮಾಡಿಕೊಡ್ಬೇಕು. ಅದರಿಂದ ಅದೇ ರೀತಿ ರೈತರಿಗೂ ಅಷ್ಟೇ, ರೈತರಿಗೆ ಇದು ಬೆಳೆ ನಾಶವಾದಾಗ ಪರಿಹಾರ ಕೊಡಬೇಕು. ಅದೇ ರೀತಿ ಅವ್ರಿಗೆ ಸಬ್ಸಿಡಿಗಳು ಕೊಡ್ತಾ ಇರಬೇಕು. ಏನು ಅವಾಗ ಅವ್ರಿಗೆ ರೈತರಿಗೂ ಒಂಥರ ಹುಮ್ಮಸ್ ಬರುತ್ತೆ ಕೆಲಸ ಮಾಡೋದ್ರಲ್ಲಿ. ನಮ್ಮನ್ನ ರಾಜ್ಯ ಕೊಳ್ಳೋರ್ದು ರಾಜಕೀಯದಲ್ಲಿ ಬಂಡವಾಳ ಹಾಕ್ತಾರೆ ಅಷ್ಟೇ. ಎಲ್ಲ ಎಮ್ಮೆಗಳು ಚೆನ್ನಾಗಿ ಬಂಡವಾಳ ಹಾಕ್ತಾರೆ. ಬಿಟ್ಟರೆ ನಾವಿನ್ನೇನು ರೈತರು ಮಣ್ಣಲ್ಲಿ ಮಣ್ಣಾದ ಅಂತಾನ ಮಣ್ಣಲ್ಲಿ ಮಣ್ಣಾಗದೆ ಇನ್ನೇನು ರೈತದಷ್ಟೇ. ಎಲ್ಲ ಬೆಲೆ ಜಾಸ್ತಿ, ಗೊಬ್ಬರ ಬೆಲೆ ಜಾಸ್ತಿ, ಔಷಧಿ ಬೆಲೆ ಜಾಸ್ತಿ, ರೇಷ್ಮೆ ಬೆಲೆ ಜಾಸ್ತಿ. ಬಿಟ್ಟರೆ ಇನ್ನೇನು ಪ್ರಯೋಜನ. ನಾವು ಇನ್ನೆಷ್ಟು ಮಾತಾಡೋದು, ಎರಡೇ ಮಾತು ಹೇಳ್ತೀನಿ.
ರೈತರಾಗಿ ಮಣ್ಣಲ್ಲಿ ಮಣ್ಣು ಹಾಕ್ತಾರೆ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಕಳೀತು. 3 ವರ್ಷ ಮುಂಚೆ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಇವತ್ತು ದೇಶಾದ್ಯಂತ ರೈಲ್ವೆ ನಿಲ್ದಾಣ ಆಗಿರ್ಬೋದು, ಕೆಂಪು ಕೋಟೆ ಆಗಿರ್ಬೋದು, ವಿಧಾನಸೌಧ, ಅದೇ ರೀತಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಎಲ್ಲದರಲ್ಲೂ ಕೂಡ ನಾವು ಬಾವುಟವನ್ನು ಇವತ್ತು ಹಾರೈಸಿ ಸೆಲೆಬ್ರೇಷನ್ ಮಾಡಿರುವಂಥದ್ದು. ನಾವು ಸಾಮಾನ್ಯ ಪ್ರಜೆಗಳನ್ನ ಸ್ವತಂತ್ರ ದಿನದಂದು ಸ್ವತಂತ್ರವಾಗಿ ಮಾತನಾಡಿ ಅಂತ ಮಾತಾಡಿಸ್ತಾ ಹೋಗ್ತೀವಿ. ಎಲ್ಲರೂ ಕೂಡ ಅವರವ್ರಿಗೆ ಅನಿಸಿಕೆಯನ್ನು ಕೊಡ್ತಾರೆ. ಇದನ್ನು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಎಲ್ಲರೂ ಕೂಡ ಇದನ್ನು ನೋಟ್ ಮಾಡಬೇಕು. ಈ ಸಾಮಾನ್ಯ ವ್ಯಕ್ತಿಗಳು ಏನು ಮಾತಾಡಿದ್ರು, ದೇಶ ಬದಲಾಗಬೇಕು ಅಂದರೆ ಏನೆಲ್ಲ ಮಾಡಬೇಕು ಅನ್ನೋ ಮಾಹಿತಿಯನ್ನು ಸಾಮಾನ್ಯ ಜನಗಳು ಹೇಳಿದ್ನ ನಿಮ್ಮ ಮುಂದೆ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಇದೇ ರೀತಿ ದೇಶ ಉದ್ಧಾರಕ್ಕೋಸ್ಕರ, ರಾಜ್ಯ ಉದ್ಧಾರಕ್ಕೋಸ್ಕರ ಯಾವಾಗಲೂ ನಿಮ್ಮ ಜೊತೆ ನಾವು ಇರ್ತೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ಬರ್ಗೂರ್ ಅರ್ಷದ್.